ನೀವು ಸೆಕೆಂಡ್ ಹ್ಯಾಂಡ್ ಕಾರ್ಸ್ ತಗೊಳಕ್ ನೋಡ್ತಿದ್ರೆ ದಯವಿಟ್ಟು ಈ ತಪ್ಪು ಮಾತ್ರ ಮಾಡಬೇಡಿ. ಕೆಲವರು ಮೀಟರ್ ಟ್ಯಾಂಪರ್ ಮಾಡೋದು, ಆಕ್ಸಿಡೆಂಟ್ಸ್ ಆಗಿರೋ ವೆಹಿಕಲ್ ನಿಮಗೆ ಮಾರ್ತಿದ್ರೆ ಆ ವೆಹಿಕಲ್ಸ್ ತಗೊಂಡು ನೀವು ಮೋಸ ಹೋಗಬೇಡಿ. ಇವತ್ತು ನಾನು ಬಜೆಟ್ ಕಾರ್ಸ್ಗೆ ಬಂದೆ. ಅವರು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡೂ ಕೂಡ ಮಾಡ್ತಾ ಇದ್ದಾರೆ. ಲೋ ಮಾರ್ಜಿನ್ ಇಟ್ಕೊಂಡು ಕಾರ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ. ಎಲ್ಲ ಟೆಸ್ಟ್ ಮಾಡಿ ಗೇರ್ ಬಾಕ್ಸ್ ಅಂಡ್ ಇಂಜಿನ್ಗೆ 6 months ವಾರಂಟಿ ಕೊಟ್ಟು ಗಾಡಿನ ಡೆಲಿವರಿ ಮಾಡ್ತಾ ಇದ್ದಾರೆ. ಓಲ್ಡ್ ಶಿಫ್ಟ್ ಡೀಸೆಲ್ ಅಲ್ಲಿ ಅದು 20 ಬರೋದು ಮೈಲೇಜ್. 2011 ಸಿಂಗಲ್ ಓನರ್ ವೆರಿ 3 ಲಕ್ಷ ಕೊಡ್ತೀನಿ ಸರ್. ಸ್ಕೋಡಾ ರ್ಯಾಪಿಡ್ ಅಲ್ಲಿ AMT ಗಾಡಿ, ಆಟೋಮೆಟಿಕ್ ಗಾಡಿ ಬೇಕಂತ ಜಾಸ್ತಿ ಜನ ಕೇಳಿದೀರಾ. ವೆರಿ 4 ಲಕ್ಷ ಕೊಡ್ತೀನಿ. 1996 ಮಾಡಲ್ ಆಂಟಿಕ್ ಪೀಸ್, ಒರಿಜಿನಲ್ ಪೇಂಟ್, ಒರಿಜಿನಲ್ ಗಾಡಿ, ಬರೀ 85,000 ಸರ್. 2017 ಮಾಡಲ್ ಟಾಟಾ ಎಕ್ಸಾ, ಬೆರಿ ಅದು ಆಟೋಮೆಟಿಕ್, ಬೆರಿ 7,75,000 ಕೊಡ್ತೀನಿ. 14 ಮಾಡಲ್ ರೆಕ್ಸ್ಟ್ರಾನ್ ಜಾಂಗಿಯಾನ್, ಇದನ್ನ 5,75,000 ಕೊಡ್ತೀನಿ ಸರ್. ಸರ್ ಬಡ್ಜೆಟ್ ಕಾರಲ್ಲಿ ಬಡ್ಜೆಟ್ ಅಲ್ಲಿ ಪ್ರೀಮಿಯಂ ಗಾಡಿ ಸಿಗ್ತಾ ಇದೆ. 2016 ಮಾಡಲು RD Q3 ಸಿಗ್ತಾ ಇದೆ. ಬೆರಿ 14 ಲಕ್ಷ ಕೊಡ್ತೀನಿ. 2014 ಮಾಡಲ್ ಸರ್, ಕ್ಯಾಮ್ರೆ, ಅದು ಹೈಬ್ರಿಡ್, ಓಕೆನಾ. ಬ್ಯಾಟ್ರಿ ಗಾಡಿ ತುಂಬಾ ಚೆನ್ನಾಗಿದೆ. ಬೆರಿ 11 ಲಕ್ಷ ಕೊಡ್ತೀನಿ ಸರ್. 2020 ಮಾಡಲ್ ಕಿಯಾ ಸೆಲ್ಟೋಸ್, ಅದರಲ್ಲಿನೂ HTK ಪ್ಲಸ್ ಡೀಸೆಲ್ ಮ್ಯಾನ್ಯಲ್ ಗಾಡಿ, ಇದನ್ನ 11,70,000 ಕೊಡ್ತೀನಿ. ಸೊ ಈ ತರ ಪ್ರೀಮಿಯಂ ಕಾರ್ಸ್ ನೆಲ್ಲ ವಿತ್ ಗ್ರಫೈನ್ ಕೋಡಿಂಗ್ ಮಾಡಿಸಿ ಗಾಡಿನ ಡೆಲಿವರಿ ಕೊಡ್ತಾರೆ. ಲೋನ್ ಕೂಡ ಅವರೇ ಮಾಡಿಸಿ ಕೊಡ್ತಾರೆ. ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ನೋಡ್ತಿದ್ರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದ್ರೆ ಕ್ಯಾಪ್ಷನ್ ಅಲ್ಲಿ ಅವ್ರ ಅಡ್ರೆಸ್ ಹಾಕಿರ್ತೀನಿ, ವಿಸಿಟ್ ಮಾಡಿ.